ಪತ್ರಿಕೆ ಮಾಧ್ಯಮಗೋಷ್ಠಿ, ದಿನಪತ್ರಿಕೆ, ಟಿವಿ ಮಾಧ್ಯಮರು, ಸಂಸ್ಥಾಪಕರು ಮತ್ತು ಸಿಬ್ಬಂದಿಗಳಿಗೆ ನಮಗೆಲ್ಲರೂ ಸ್ವಾಗತವನ್ನು ಕೋರ್ತಾ, ಇವತ್ತು ಪತ್ರಿಕಾ ಮಾಧ್ಯಮ ಕರೆದಿರತಕ್ಕಂಥ ಉದ್ದೇಶ ಬೀದಿ ಬದಿ ವ್ಯಾಪಾರಿಗಳಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಂಬ ಹೆಸರಿನಲ್ಲಿ ಗುರುತಿನ ಚೀಟಿಯನ್ನ ಲೋಪದೋಷ ಇತ್ತು. ನಾನು ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಮೆಂಬರ್ ಆಗಿದ್ದು ಸರ್ಕಾರ ಸ್ಕೀಮ್ ಒಳಗಡೆ ಇದ್ದು ಲೋಪದೋಷ ಸಂಪೂರ್ಣವಾಗಿದೆ. ಈಗ ಗ್ರೇಟರ್ ಬೆಂಗಳೂರು ತುಷಾರ್ ಗಿರಿನಾಥ್ ಅವರು ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಿನ ಮುಖ್ಯ ಆಯುಕ್ತರು ಮಹೇಶ್ ಅವರು, ಇವರಿಬ್ಬರು ಎಡವಟ್ಟು ಕೆಲಸದಿಂದ 27,607 ID ಕಾರ್ಡ್ ಅನ್ನ ಸಂಪೂರ್ಣವಾಗಿ ಲೋಪದೋಷದಿಂದ ರದ್ದುಗೊಳಿಸಿದೆ. 27,650 ಚಿಲ್ಲರೆ ಲೋಪದೋಷ. ಇದು ಉದ್ದೇಶ ಏನಪ್ಪಾ ಅಂದ್ರೆ, ನೋಡಿ ಒಂದೊಂದಾಗಿ ನಾನು ವಿವರಗಳ ಹೇಳ್ತೀನಿ. ಈ ID ಕಾರ್ಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೆಳಗಡೆ ಸಹಿ, ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ಟಿಕ್ಕರ್ ಹಾಕಿದ್ದಾರೆ. ಇದು ಉದ್ದೇಶ ಏನೋ, ಫ್ಯಾಮಿಲಿ ಫೋಟೋ ಇರಬೇಕು, ಫ್ಯಾಮಿಲಿ ವಿವರಗಳು ಇರಬೇಕು. ನಮ್ಮ ಆಕ್ಟ್ ಅಡಿಯ ಪ್ರಕಾರವಾಗಿ ಫ್ಯಾಮಿಲಿ ಫೋಟೋ, ಫ್ಯಾಮಿಲಿ ಎಷ್ಟು ಜನ ಇರ್ತಾರೆ, ಲೊಕೇಶನ್ ಮತ್ತು GPS ಕೋಡ್ ನಂಬರ್ ಇರಬೇಕು ಮತ್ತು ಜಿಯೋ ಫೆನ್ಸ್ ಇರಬೇಕು. ಸಂಚಾರಿ ವಿಭಾಗಕ್ಕೆ ಯಾವುದು ಇದು ಮಾಡಿಲ್ಲ. ನಾನು ಹೈಕೋರ್ಟ್ ಮೆಟ್ಟಲ್ ಏರಿದಾಗ ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಆದೇಶ ಬಂತು, 3 ವಾರದ ಒಳಗಡೆ ಎಲ್ಲ ಕಾರ್ಡ್ಗಳನ್ನ ಹಿಂಪಡೆದು ಹೊಸದಾಗಿ ನವೀಕರಣ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಅಲ್ಲಿ 18ನೇ ತಾರೀಕು ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ 3 ವಾರದಲ್ಲಿ ಗಡುವು ಕೊಟ್ಟಿದೆ ಹೈಕೋರ್ಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ನೀವು ಏನೇನು ಇದಕ್ಕೆ ಮಾಡಿದ್ರೆ ಅದೆಲ್ಲ ವರದಿ ಕೊಡಬೇಕು ಅಂತ ಹೇಳಿ 3 ವಾರ ಹೈಕೋರ್ಟ್ ಅಲ್ಲಿ ಗಡುವು ಕೊಟ್ಟಿದೆ. ಯಾಕೆ ಹೇಳ್ತಾ ಇದ್ದಾರೆ, ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಇರುತ್ತೆ ಸಂಪೂರ್ಣವಾಗಿ. ನೋಡಿ, ಸ್ಟ್ರೀಟ್ ವೆಂಡರ್ ಆಕ್ಟ್ ಅಲ್ಲಿ ಫಾರಂ ಹೇಳುತ್ತೆ, ಇದರೆಲ್ಲ ಇವನ ಇರಬೇಕು. ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಆಕ್ಟ್ ಇದೆ, ಬುಕ್ಸ್ ಇದೆ. ಈ ಬುಕ್ಸ್ ಅಡಿಯಲ್ಲಿ ಸಂಪೂರ್ಣವಾಗಿ ನೋಡಿ ಎಲ್ಲ ಇದೆ. GPS, ಮ್ಯಾಪಿಂಗು, ಲೊಕೇಶನ್ ತಮ್ಮ ಅಳವಡಿಸಬೇಕು. ಒಂದು ಕಾರ್ಡ್ಗೆ 120 ರೂಪಾಯಿ ಖರ್ಚು ಮಾಡಿ ಇವರು ಸರ್ಕಾರಕ್ಕೆ ಗಮನಕ್ಕೆ ಗೊತ್ತಿಲ್ಲ ಅಂದಾಗ ಎಷ್ಟು ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಿಯ ಒಬ್ಬ ಆಫೀಸರ್ಸ್ ಎಷ್ಟು ಎಡವಟ್ಟು ಕೆಲಸ ಮಾಡಿ, ಆ ಕೆಲವು ಅಧಿಕಾರಿಗಳು ಹೇಳ್ತಾರೆ, ಪಾಪ ಸರ್ ಈ ಕಾರ್ಡ್ ಸರಿ ಇಲ್ಲ, ಚಿಕ್ಕದಾಗಿದೆ, ಫ್ಯಾಮಿಲಿ ಫೋಟೋ ಇಲ್ಲ, ಲೋಪದೋಷಗಳು ತುಂಬಾ ಇದೆ ಅಂತ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಪಾಪ ಯಾರೋ ಒಬ್ರು ಗೈಡ್ಲೈನ್ ಸರಿಯಾದ ನಿರ್ದೇಶನ ಕೊಡದ ರೀತಿಯಲ್ಲಿ ಕಾಟಾಚಾರಿ ಬಿಡುಗಡೆ ಮಾಡಬೇಕು. ಅದಕ್ಕೆ ಇವಾಗ ನಾವು ಹೈಕೋರ್ಟ್ ಇಂದ ಸಂಪೂರ್ಣವಾಗಿ ಲೋಪದೋಷಗಳನ್ನು ಸರಿಪಡಿಸಬೇಕು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದಿನ ದಿನದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದಮೇಲೆ ಇನ್ನು ಮುಂದೆ ವ್ಯಾಪಾರದಲ್ಲಿ ಸಂಚಾರಿ ವ್ಯಾಪಾರಿಗೆ ಜಿಯೋ ಪೆನ್ಸ್ ಅಂತ ಬರ್ತದೆ, ಅವ್ರಿಗೆ ವೆಂಡಿಂಗ್ ಸರ್ಟಿಫಿಕೇಟ್ ಸಿಗೋದಿಲ್ಲ. ಸ್ಥಿರ ವ್ಯಾಪಾರಿಗೆ ವೆಂಡಿಂಗ್ ಸರ್ಟಿಫಿಕೇಟ್ ಸಿಗುತ್ತೆ. ಮತ್ತು ಹಬ್ಬದ ವ್ಯಾಪಾರಿ, ವಾರ ವ್ಯಾಪಾರಿ, ದಿನನಿತ್ಯ ವ್ಯಾಪಾರಿಗಳು ಎಲ್ಲ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಸುಮ್ಮನೆ ಎಡವಟ್ಟು ಕೆಲಸ ಮಾಡಿ ಪಾಪ ಇವತ್ತು ಅವ್ರ ಜೀವಮಾನದಲ್ಲಿ ಬೀದಿ ಬದಿ ವ್ಯಾಪಾರದಲ್ಲಿ ಆಟ ಆಡಿಕೊಂಡಿರ್ತಕ್ಕಂಥ ಕೆಲವು ಅಧಿಕಾರಿಗಳು. ಇದು ಹೈಕೋರ್ಟ್ ಬಹಳ ನಾವು ಸ್ಪಷ್ಟತೆ ಹೇಳಿದೆ, ಸಂಪೂರ್ಣವಾಗಿ ಆಯುಕ್ತರೇ ಸೈನ್ ಇರಬೇಕು. ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಂದು ವಲಯ, ಸೆಕೆಂಡ್ ವಲಯ ಅಂದ್ರೆ ಜಂಟಿ ಆಯುಕ್ತರು ಸಹಿ ಇರಬೇಕು. ಸೆಕೆಂಡ್ ಜಂಟಿ ಆಯುಕ್ತರು 20 ಜನಕ್ಕೆ ನಿರ್ದೇಶನ ಮಾಡಿದೆ ಸರ್ಕಾರಕ್ಕೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಬೆಂಗಳೂರು 10 ಜಂಟಿ ಆಯುಕ್ತರಿಗೆ, ನಗರ ಪಾಲಿಕೆ 5 ಸಂಪೂರ್ಣವಾಗಿ ವರದಿಯನ್ನ ಸಲ್ಲಿಸಬೇಕು 3 ವಾರದೊಳಗೆ ಅಂತ. ಆದ್ರಿಂದ ಇವರು ತುಂಬಾ, ಆಮೇಲೆ ಏನಾಗಿದೆ ಅಂದ್ರೆ ಎಲ್ಲ ಅಕ್ಷರಗಳು ತಪ್ಪು. ಇವಾಗ ಮಾಗಡಿ ರೋಡ್ ಅದಕ್ಕೆ ಮ್ಯಾಂಗೋ ರೋಡ್ ಅಂತ ಹಾಕಿದ್ದಾರೆ, ಅಲ್ಲಿ ID ಕಾರ್ಡ್ ಇದಿಲ್ಲ. ಮಾಗಡಿ ರೋಡ್ ಅಂತ ಹೇಳಿ ಅಂಜನಗರ ವ್ಯಾಪಾರ ಮಾಡ್ತಾರೆ. ಮ್ಯಾಂಗೋ ರೋಡ್ ಸ್ಥಿರ ವ್ಯಾಪಾರಕ್ಕೆ ಸಂಚಾರಿ ವ್ಯಾಪಾರ ಹಾಕಿದ್ದಾರೆ, ರಂಗಸ್ವಾಮಿನಕ್ಕೆ ಕಾನೂನು ಹಾಕಿದ್ದಾರೆ. ತುಂಬಾ ತಪ್ಪಿದೆ. ಇದು ಏಕಾಗಿದೆ ಅಂದ್ರೆ ಸುಮಾರು ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರನ್ನ ಸಂಪೂರ್ಣ ನಮ್ಮ ಸ್ಟ್ರೀಟ್ ವೆಂಡರ್ ಅಲ್ಲಿ ನೆಲಸಮ ಮಾಡಿಕೊಂಡಿದ್ದರು ಅಧಿಕಾರಿಗಳು. ಅದನ್ನ ನಾನು ನಮ್ಮ ಜನಾಂಗಕ್ಕೋಸ್ಕರ, ಆ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಒಂದು ಕಾನೂನಾತ್ಮಕವಾಗಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಸ್ಕೊಡ್ಬೇಕು, ID ಕಾರ್ಡ್ ಅನ್ನು ಸುವ್ಯವಸ್ಥೆಗೊಳಿಸಬೇಕು ಅಂತ ಹೇಳಿ ಬಣ ತೊಟ್ಟು 2 to 3 days ಹೈಕೋರ್ಟ್ ಇಂದ ನಾನು ರಿಟ್ ಹಾಕಿ ವ್ಯವಸ್ಥೆ ಮಾಡಕ್ಕೆ ಆದೇಶ ಆಗಿದೆ. ಮುಂದಿನ ದಿನದಲ್ಲಿ ಸರ್ಕಾರ ಮಟ್ಟದಲ್ಲೇ ID ಕಾರ್ಡ್ ಬಿಡುಗಡೆ ಆಗಬೇಕು.
ಮತ್ತು ವೆಂಡಿಂಗ್ ಗಾಡಿಗಳು ಅಂತ ಇದೆ, ಎರಡು ಬಿಡುಗಡೆ ಆಗಬೇಕು. ಯಾಕೆಂದ್ರೆ ಸರ್ಕಾರ ಗುರುತಿಸ್ಬೇಕು ಇವ್ರನ್ನ. ನಮ್ಮ ಸಚಿವರಿಗೆ ಗೊತ್ತಿಲ್ಲ, ಕಲ್ಯಾಣ ನಮ್ಮ ಕೌಶಲ್ಯ ಅಭಿವೃದ್ಧಿ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಗೊತ್ತಿಲ್ಲ. ಇನ್ನೆಷ್ಟು ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯದಲ್ಲಿ ಐಡಿ ಕಾರ್ಡ್ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಆ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಿದ್ದಾರೆ. ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಿನ ತುಷಾರ್ ಗಿರಿನಾಥ್ ಅವರು ಮತ್ತು ಮಹೇಶ್ ಅವರು ಒಬ್ಬ ಕೇರಳ ಸಿಕ್ಕಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಆ ನಗರ ವ್ಯಾಪ್ತಿಯಲ್ಲಿ ಅಷ್ಟು ಅವರು ಹಿಂಸೆ ಕೂಡ ನನಗೆ ಗೊತ್ತಿಲ್ಲ, ಬಿಡುಗಡೆ ಮಾಡಿಬಿಡಿ ನೀವು. ಅದು ಹೆಂಗಾರೆ ಇದ್ರೆ ಐಡಿ ಕಾರ್ಡ್ ತಲೆ ಕೆಡಿಸ್ಕೋಬೇಡಿ, ನೀವು ಕೊಟ್ಬಿಡಿ. ಎಲ್ಲ ಬೀದಿ ವ್ಯಾಪಾರ ಏನೂ ಗೊತ್ತಿಲ್ಲ ಪಾಪ ಅಮಾಯಕರಿಗೆ, ಬೀದಿ ವ್ಯಾಪಾರ ಮಾಡೋರಿಗೆ ಅವರೆಲ್ಲ ಕಾರ್ಡ್ ಬಂದಿದೆ, ಖುಷಿಲಿದ್ದಾರೆ. ಆ ಕಾರ್ಡ್ ನೋಡ್ಬಿಟ್ರೆ ನೋಡಿ, ಇದು ಕಾರ್ಡ್ ನೋಡಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೋಡಿ, ಏನೂ ಇಲ್ಲ, ತುಂಬಾ ದೂರ ಇದೆ, ಕಾಣಿಸ್ತಾ ಇಲ್ಲ. ನಿಮ್ಗೆ ಕೊಡ್ತೀನಿ, ಜೆರಾಕ್ಸೇ ಇದೆ ನೋಡಿ ಮೇಡಮ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟು ಒಬ್ಬ ಅಧಿಕಾರಿಯಿಂದ 27,650 ಜನಕ್ಕೆ ಹೊಟ್ಟೆ ಮೇಲೆ ಹೊಡೆಕೊಂಡಿರುವಂತ ಒಬ್ಬ ಅಧಿಕಾರಿ. ಯಾರೋ ಬೇರೆ ಸಂಘದವ್ರು ಬಂದ್ರು, ಬೇರೆ ಸಂಘ ನಾವು ಅವರು ಕಾನೂನಾತ್ಮಕವಾಗಿ ನಡ್ಕೊಂಡು ಇರ್ಬೇಕು ಅಂತಾನೆ ನಾವು ಆರ್ಡರ್ ಮಾಡಿದ್ವಿ. ಅವ್ರು ನಾವ್ ಇರಕ್ಕಾಗಲ್ಲ ಅಂತ ಅವ್ರು ಇಷ್ಟ. ನಾವು ಏನೋ ಅಲ್ಪ ಸ್ವಲ್ಪ ತಿಳ್ಕೊಬಿಟ್ಟು ನಾವು ಬೇರೆ ಸಂಘ ಮಾಡ್ಕೋತೀವಿ ಅಂದ್ರೆ ಅದು ಯಾರು ಸರ್ ತಪ್ಪು? ನಾವೇನ್ ಮಾಡ್ಬೋದು ಅವಾಗ? ಹೇಳಿ ಸರ್. 26,750 ಈಗ ಅವರೇ ಕೊಡ್ಸಿರ್ಲಿ, ಮತ್ತೆ ಈ 3 ತಿಂಗಳ ನಡುವೆ ಅವರಿಗೆ ಕಾರ್ಡ್ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದೆ. ಈಗ ಮತ್ತೆ ಪಾಪ ಇರೋ ಕಾರ್ಡ್ಗಳನ್ನು ನಾವು ರದ್ದುಪಡಿಸಿ ಮತ್ತು ಹೊಸ ಕಾರ್ಡ್ ಬರಕ್ಕೆ 1 ವರ್ಷನೋ 2 ವರ್ಷ, ಇರೋ ಕಾರ್ಡ್ ಬರಕ್ಕೆ 2-3 ವರ್ಷ ಒದ್ದಾಗಿದ್ದಾರೆ ಆ ಬೀದಿ ಬೀದಿ ವ್ಯಾಪಾರಿಗಳು. ನಾನು ನೋಡಿ ದಿನನಿತ್ಯ ಸಮಸ್ಯೆ ಇರೋದು, ಕಾರ್ಡ್ ಕೊಡೋಕೆ ಬರ್ತಾರಂತೆ. ಈಗ ಮತ್ತೆ ಕೊಟ್ಟಿದ್ದ ಇರೋ ಕಾರ್ಡ್ಗಳನ್ನ ಬಂದ್ ಮಾಡಿಸಿ ಮತ್ತೆ ಹೊಸದಾಗಿ ಮಾಡ್ಸಕ್ಕೆ ಮಾಡಿದ್ದಾರೆ. ಎಷ್ಟು ಕಟ್ಟೆಗಳನ್ನ ಅನುಭವಿಸ್ಬೇಕು ಅಲ್ಲ, ನಿಮ್ಮ ಉದ್ದೇಶ ಗೊತ್ತಾಗ್ತಿದೆ. ಅದು ಯಾಕೆ ತಡೆ ಹಿಡಿದಿದ್ದು ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅನೌನ್ಸ್ಮೆಂಟ್ ಆಗಿರೋದ್ರಿಂದ ಪ್ರತಿ ಒಂದು ಝೋನು, ಪ್ರತಿ ಒಂದು ವಾರ್ಡು, ಅದು ಉದ್ದೇಶ ಏನಿರೋದು ಆಕ್ಚುಲಿ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ವ್ಯಾಪಾರಿಗಳು ಬರ್ತಾರೆ, ಎಲ್ಲೆಲ್ಲಿ ವೆಂಡಿಂಗ್ ಝೋನು ನಾವು ಅರೇಂಜ್ ಮಾಡ್ಬೋದು ಆ ಝೋನ್ಗಳಲ್ಲಿ, ಅದೆಲ್ಲ ನೋಡ್ಕೊಂಡು ಕೊಡೋಣ ಅಂತ ತಡೆ ಹಿಡಿದಿದ್ದು ಹೊರತು ಎಲ್ಲವೂ ನಮ್ಮ ಗಮನಕ್ಕೆ ಬರ್ತಾ ಇದ್ವು. ಗೌರ್ಮೆಂಟ್ ಇಂದ ನಾವು ಕೊಡ್ತಾ ಇದ್ವಿ, ಈಗ ಹಿಂಗಲ್ಲ ಅಂತ ಡೈರೆಕ್ಷನ್ ಮಾಡೇ ಕೊಡ್ಬೇಕು ಅಂತ ಮೊನ್ನೆ ಡಿ.ಕೆ. ಶಿವಕುಮಾರ್ ಸರ್ ಅವರು ತುಂಬಾ ಸರಿ ವೆಯ್ಟ್ ಮಾಡು, ನಾನು ಹೇಳ್ತೀನಿ, ಕೂರ್ಸ್ ಮಾತಾಡ್ತೀನಿ ಅಂತಾನೂ ಹೇಳ್ತಿದ್ದಾರೆ.